ದೀಪಣ್ಣ, ದ ವೆರಿ ಸೀರಿಯಸ್ ಕ್ವಶನ್, ವಾಟ್ ಈಸ್ ಯುವರ್ ವಿಷನ್? ವಿಷನ್ ಅಂದರೆ ಅದು ಮೇ ಬಿ ನಿಮ್ಮ ಕಲೆ ಬಗ್ಗೆ ಇರಲಿ, ಭಾಷೆ ಬಗ್ಗೆ ಇರಲಿ, ಅಥವಾ ಉದ್ಯಮದ ಬಗ್ಗೆ ಇರಲಿ. ನಾವು ಕಲೆ ಬಗ್ಗೆ ಮಾತಾಡಿದ್ವಿ, ಭಾಷೆ ಬಗ್ಗೆ ಮಾತಾಡಿದ್ವಿ, ಉದ್ಯಮದ ಬಗ್ಗೆಯೂ ಕೂಡ ಮಾತಾಡಿದ್ವಿ. ವಾಟ್ ನೆಕ್ಸ್ಟ್? ವಾಟ್ ಈಸ್ ಯುವರ್ ವಿಷನ್? ಆ ಥರ ದೊಡ್ಡ ದೊಡ್ಡ ವಿಷನ್ ಅಂತ ನಾನು ಏನು ಇಟ್ಕೊಂಡು ಜೀವನದಲ್ಲಿ ಹೊರಟವನಲ್ಲ. ನಾ ಹೇಳಿದಾಗೆ ಐ ಗೋ ವಿತ್ ದ ಫ್ಲೋ ಅಷ್ಟೇ. ಆದರೆ ನನಗೊಂದು ಆಸೆ ಇದೆ. ಏನು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಒಂದಿಷ್ಟು ಕೆಲಸಗಳನ್ನು ಸಹ ನಾನು ಆರಂಭಿಸಿದ್ದೇನೆ. ಏನಂತ ಹೇಳಿದರೆ, ನಮ್ಮ ಊರಿನಲ್ಲಿ ಬೆಳೀತಾ ಇರುವಂಥ ನೆಕ್ಸ್ಟ್ ಜನ್ರೇಷನ್ ಅವರೇನಿದೆ, ಮುಂದಿನ ತಲೆಮಾರಿನವರು, ಅವರಿಗೆ ಎಷ್ಟೋ ಜನ ಈಗ ಕಾರ್ಪೊರೇಟ್ ವಲಯದಲ್ಲಿ ನಾನು ಇದ್ದೇನೆ, ತಾವು ಇದ್ದೀರಿ, ಒಂದು ಕೆಲಸ ಕೊಡಿಸಿ, ನಂಗೊಂದು ಕೆಲಸ ಕೊಡಿ, ನನ್ನ ಮಗನಿಗೊಂದು ಕೆಲಸ ಕೊಡಿ ಅಂತ ದಿನ ಆದರೆ ರೆಸ್ಯೂಮ್ಗಳು ಬರುತ್ತೆ. ಎಲ್ರಿಗೂ ಕೆಲಸ ಕೊಡಿಸ್ಲಿಕ್ಕೆ ತುಂಬ ಕಷ್ಟ, ಸಾಧ್ಯ ಇಲ್ಲ. ಆದರೆ ಕೆಲಸ ಪಡೆದುಕೊಳ್ಳುವಂತಹ ಸಾಮರ್ಥ್ಯವನ್ನು ಅವನಲ್ಲಿ ತರಲಿಕ್ಕೆ ಸಾಧ್ಯವಾ ಅಂತ ಚಿಂತಿಸುವಂಥ ಜವಾಬ್ದಾರಿ ನಮ್ಮ ಮೇಲೆಲ್ಲ ಇದೆ, ಈ ತಲೆಮಾರಿನವರು. ಈ ನಿಟ್ಟಿನಲ್ಲಿ ಒಂದಿಷ್ಟು ಕೆಲಸ ಮಾಡ್ತಾ ಇದ್ದೇನೆ ನಾನು. ಒಂದಿಷ್ಟು ಜನ HR ಪ್ರೊಫೆಷನಲ್ಸು ನನ್ನ ಜೊತೆ ಸೇರಿದ್ದಾರೆ. ಅವರನ್ನೆಲ್ಲ ಸೇರಿಕೊಂಡು ನಮ್ಮ ಊರಿನಲ್ಲಿ, ಅಂದರೆ ರೂರಲ್ ಏರಿಯಾದಲ್ಲಿ ಕಲಿತಾ ಇರುವಂತಹ ವಿದ್ಯಾರ್ಥಿಗಳನ್ನು ಈ ಕಾರ್ಪೊರೇಟ್ ಈ ಯುಗದಲ್ಲಿ, ಆಧುನಿಕ ಯುಗದಲ್ಲಿ ಅವರನ್ನು ಈ ಸ್ಪರ್ಧಾತ್ಮಕ ಜಗತ್ತಿಗೆ ಅವರನ್ನು ಸಿದ್ಧಪಡಿಸುವಂಥ ಪ್ರಯತ್ನ. ಅದನ್ನು ಹೇಗೆ ಮಾಡಬೇಕು, ಅದರ ಮೊಡಾಲಿಟೀಸ್ ಅದಷ್ಟು ಸುಲಭ ಇಲ್ಲ. ಅದನ್ನು ನಾವು ಚರ್ಚಿಸ್ತಾ ಇದ್ದೇವೆ. ಒಂದು 3-4 ಮೀಟಿಂಗ್ಗಳನ್ನ ಮಾಡಿದ್ದೇವೆ. ಅದನ್ನು ಇನಿಷಿಯೇಷನ್ ಮಾತ್ರ ನಾನು ತಗೊಂಡಿದ್ದು, ಬಟ್ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಒಂದಿಷ್ಟು ಜನ HR ಅವರು, ಕಾರ್ಪೊರೇಟ್ ವಲಯದವರು ನನ್ನ ಜೊತೆ ಕೈ ಜೋಡಿಸಿದ್ದಾರೆ. ನಾವೆಲ್ಲ ಸೇರಿ ನಮ್ಮೂರಿಗೆ ನಾವೇನು ಮಾಡ್ಬೋದು ಅಂತ. ಇದು ಐ ಥಿಂಕ್ ದಿ ಮಿನಿಮಮ್ ವಾಟ್ ವಿ ಕ್ಯಾನ್ ಡು. ಅಂದರೆ ಮತ್ತೇನು ಬೇಡ, ನಮ್ಮ ವೃತ್ತಿ ಜೀವನದ ಒಂದಷ್ಟು ಜ್ಞಾನ ಅಥವಾ ನಾಲೆಜ್, ಕಾರ್ಪೊರೇಟ್ ನಾಲೆಜ್, ಅದ್ರ ಜೊತೆ ನಮ್ಮದು ಒಂದಿಷ್ಟು ಸಮಯ, ಅದಷ್ಟನ್ನು ಕೊಟ್ಟರೆ ಒಂದಿಷ್ಟು ಪಾಸಿಟಿವ್ ಇಂಪ್ಯಾಕ್ಟನ್ನು ತರ್ಬೋದು ಅನ್ನುವಂಥ ಒಂದು ಆಸೆ ನನಗಿದೆ. ಸೊ ಇದನ್ನು ನಾವು ಹೇಗೆ ಕಾರ್ಯಗತ ಮಾಡುವುದು ಅನ್ನೋದ್ರ ಬಗ್ಗೆ ಕೆಲಸ ಮಾಡ್ತಾ ಇದ್ದೇವೆ. ಸೊ ಆದ್ದರಿಂದ ಬಹುಶಃ ನನ್ನ ಮುಂದಿನ ಪ್ರಯತ್ನ ಅದು. ಅದನ್ನು ವಿಷನ್ ಅಥವಾ ದೊಡ್ಡ ದೊಡ್ಡ ಶಬ್ದ ನಾನು ಕೊಡೋದಿಲ್ಲ, ಮುಂದಿನ ಪ್ರಯತ್ನ. ಹಾಗೆ ಇನ್ನೊಂದು ಆಸೆ ಇದೆ ನನಗೆ. ಬಹುಶಃ ಇದನ್ನು ಮಾಡುವಲ್ಲಿ ನಾನು ಬಹುಶಃ ತುಂಬ ಸಣ್ಣವನೇ ಏನಂತ ಹೇಳಿದರೆ, ನಮ್ಮ ಊರಿಂದ ಹೊರಗಡೆ ಹೋಗಿ ದೊಡ್ಡ ದೊಡ್ಡ ಉದ್ಯಮಗಳನ್ನು ಸ್ಥಾಪಿಸಿ ಯಶಸ್ವಿ ಆದವರಿದ್ದಾರೆ. ದೊಡ್ಡ ದೊಡ್ಡ ಉದ್ಯಮಿಗಳು ಇವತ್ತು ಬಾಂಬೆಯಲ್ಲಿ ಹೋಗಿ, ಬೆಂಗಳೂರಿನಲ್ಲಿದ್ದಾರೆ, ಸ್ಪೆಷಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸಲ್ಲಿದ್ದಾರೆ, ಹಾಸ್ಪಿಟಾಲಿಟಿಯಲ್ಲಿದ್ದಾರೆ, ಎಲ್ಲ ಇದ್ದಾರೆ. ಅವರಿಗೆ ನಮ್ಮೂರಿನಲ್ಲಿ ಸ್ವಲ್ಪ ವಾಪಸ್ ಬಂದು ಒಂದಿಷ್ಟು ಇನ್ವೆಸ್ಟ್ಮೆಂಟ್ಗಳನ್ನ ಮಾಡಿ ಒಂದಿಷ್ಟು ಉದ್ಯೋಗ ಸೃಷ್ಟಿ ಮಾಡಿ ಅಲ್ಲಿ ಅಂತ. ಯಾಕಂತ ಹೇಳಿದ್ರೆ ನನಗೊಂದು ಚಿಕ್ಕ ಭಯ ಇದೆ, ಇನ್ನೊಂದು 15-20 ವರ್ಷದಲ್ಲಿ ಕರಾವಳಿ ಅನ್ನುವಂಥದ್ದು ಒಂದು ವೃದ್ಧಾಶ್ರಮ ಆಗ್ತದಾ ಅಂತ. ಯಾಕಂತ ಹೇಳಿದರೆ ಹೊಸ ತಲೆಮಾರಿನವರು ಒಂದು BSc ಮಾಡಿ ಹೊರಗಡೆ ಬಂದವರು, MSc ಮಾಡಿ ಹೊರಗಡೆ ಬಂದವರಿಗೆ ಅಲ್ಲೆಲ್ಲ ಕಾಲೇಜಲ್ಲಿ ಲೆಕ್ಚರರ್ ಆಗಿ ಸೇರ್ಬೋದು, ಬಿಟ್ಟರೆ ಮತ್ತೆ ಅನ್ನೋ ಉದ್ಯೋಗಾವಕಾಶ ನಮ್ಮೂರಲ್ಲಿ ಇಲ್ಲ. ಬಹುಶಃ ರೋಬೋಸಾಫ್ಟ್ ಅಂತ ಒಂದು ಕಂಪ್ನಿ ಇದೆ, ಈಗ ಮಂಗಳೂರಲ್ಲಿ ಒಂದು 2-3 ಕಂಪ್ನಿಗಳು ಬಂದಿದೆ. ಇದರಲ್ಲಿ ರಾಜಕೀಯ ಇಚ್ಛಾಶಕ್ತಿ ಅನ್ನೋದು ತುಂಬ ಮುಖ್ಯ ಆಗ್ತದೆ. ಆದ್ದರಿಂದ ಈ ರಾಜಕೀಯ ಇಚ್ಛಾಶಕ್ತಿ ಮತ್ತು ಈ ಉದ್ಯಮಿಗಳ ಇಚ್ಛಾಶಕ್ತಿಗಳನ್ನು ಒಟ್ಟು ಮಾಡಿ ನಮ್ಮೂರಿಗೆ ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಬರುವ ಥರ ಮಾಡಿ ಅಲ್ಲೊಂದಿಷ್ಟು ಉದ್ಯೋಗ ಸೃಷ್ಟಿ ಮಾಡುವಂಥ ಪ್ರಯತ್ನ. ಬಹುಶಃ ಇದನ್ನು ಮಾಡಲಿಕ್ಕೆ ನಾನು ತುಂಬ ಚಿಕ್ಕವನೇನೋ, ಆದರೆ ಸಮ್ವೇರ್ ಇಟ್ ಹ್ಯಾಸ್ ಟು ಸ್ಟಾರ್ಟ್, ದ ಥಿಂಕಿಂಗ್ ಹ್ಯಾಸ್ ಟು ಸ್ಟಾರ್ಟ್. ಈ ಥರದೊಂದು ಪ್ರಯತ್ನವನ್ನು ಮುಂದಿನ ದಿನದಲ್ಲಿ ಮಾಡಲು ಸಾಧ್ಯವಾ ಅಂತ ಒಂದಿಷ್ಟು ಜನರ ಜೊತೆ ಚರ್ಚಿಸಬೇಕು, ಒಂದು ಪ್ರಯತ್ನ ಮಾಡಬೇಕು. ಸೊ ಅದರಲ್ಲಿ ಸಕ್ಸಸ್ಸು ಆಗ್ಬೋದು, ಫೇಲು ಆಗ್ಬೋದು, ಬಟ್ ಈ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡಬೇಕು ಅನ್ನೋ ಒಂದು ದೂರಗಾಮಿ ಆಸೆ ನನ್ನಲ್ಲಿದೆ. ಎಸ್, ನಿಮ್ಮ ಪ್ರಯತ್ನಗಳು ಹೀಗೆ ಮುಂದುವರಿಲಿ ದೀಪಣ್ಣ.